ಈಗ ಬೆನ್ನಿನ ಮೇಲೆ ಮಲಗಿ ಮಾಡುವಂಥ ಆಸನಗಳು. ಈ ಆಸನಗಳನ್ನು ಮಾಡಿದ್ದಾದರೆ ಸೊಂಟು ನೋವಿನ ಪರಿಹಾರ ಜೊತೆಗೆ ಬೆನ್ನು ಹುರಿ ಕಾಯಿಲೆಗಳ ಜೊತೆಗೆ ಬೊಜ್ಜನ್ನು ಕರಗಿಸಲಿಕ್ಕೆ ಬಹಳ ವಿಶೇಷವಾದಂಥ ಆಸನಗಳು. ಹೊಟ್ಟೆ ಬೊಜ್ಜು, ತೊಡೆ ಬೊಜ್ಜು ಮತ್ತು ನಿತಂಬದ ಬೊಜ್ಜು ಇವೆಲ್ಲ ಪರಿಹಾರ ಆಗ್ತದೆ ಇದರಿಂದ. ಯಾಕೆಂದರೆ ಬಹಳ ಸಮಸ್ಯೆ ಈ ಬೊಜ್ಜು ಇದು ಜಾಗತಿಕ ಕಾಯಿಲೆ ಆಗಿಬಿಟ್ಟಿದೆ. ಅದಕ್ಕಾಗಿ ಸರಳ ಸುಲಭವಾದಂಥ ಆಸನಗಳನ್ನ ನಾವಿಲ್ಲಿ ಆರಿಸಿಕೊಂಡಿದ್ದೇವೆ. ಅವುಗಳನ್ನ ನೀವು ಮಾಡ್ತಾ, ಇಲ್ಲಿ ವಿಶೇಷವಾಗಿ ಯಾರಿಗೆ ಬಹಳ ಬೊಜ್ಜಿರ್ತದೆ ಅವರು ಹೊಟ್ಟೆ ಮೇಲೆ ಮಲಗಿ ಮಾಡಲಿಕ್ಕೆ ಆಗೋದಿಲ್ಲ, ಅವರು ಬೆನ್ನ ಮೇಲೆ ಮಲಗಿ ಈ ಆಸನಗಳು ಮಾಡೋದ್ರಿಂದ ಸೊಂಟು ನೋವಿನ ಜೊತೆಗೆ ಈ ಹೊಟ್ಟೆ ಒಂದು ಬೊಜ್ಜು ಅದು ಸಹಿತ ಇದರಿಂದ ಪರಿಹಾರ ಆಗ್ತದೆ. ಅಂಥ ಆಸನಗಳನ್ನ ಶರಣ ಬಂಧುಗಳೇ ನಾವೀಗ ಮಾಡೋಣ. ಅದಕ್ಕೂ ಮೊದಲು ಈ ಬೆನ್ನಿನ ಮೇಲೆ ಮಲಗಿ ಮಾಡುವಂಥ ಆಸನಗಳಲ್ಲಿ ಪ್ರತಿ ಆಸನ ನಂತರ ನಾವೇನು ಮಾಡಬೇಕಾಗ್ತದೆ, ಶವಾಸನದಲ್ಲಿ ವಿಶ್ರಾಂತಿನ ತಗೋಬೇಕಾಗ್ತದೆ. ಆ ಶವಾಸನ ಯೋಗ ನಿದ್ರೆಯನ್ನು ಈಗ ನಿಮಗೆ ಹೇಳಿಕೊಟ್ಬಿಡ್ತೀನಿ. ಯಾಕಂದರೆ ನೋಡ್ರಿ, ನೀವು ಈ ಒಂದು ಕ್ರಮಬದ್ಧ ಯೋಗ ಸಾಧನೆಯಲ್ಲಿ ಬೆಳಗ್ಗೆ ಎದ್ದು ಪ್ರಾತಸ್ಮರಣೆ ಪ್ರಾರ್ಥನೆ ಮಾಡಿ, ಜಾಗಿಂಗ್ ಮಾಡಿ, ಆಮೇಲೆ ಒಂದಿಷ್ಟು ವಿಶ್ರಾಂತಿಯನ್ನು ತಗೊಂಡು ಒಂದು ಆರೋಗ್ಯಕ್ಕಾಗಿ ವಚನ ಉಪಚಾರ ವಚನ ಚಿಂತನೆ ಮಾಡಿ, ಆಮೇಲೆ ಮುಂದೆ ಆಸನಗಳನ್ನ ಮಾಡಿಬಿಟ್ಟು ಕೊನೆಗೆ ಶವಾಸನದಲ್ಲಿ ಆರಾಮಾಗಿ ಯೋಗ ನಿದ್ರೆಯನ್ನು ಮಾಡಬೇಕಾಗ್ತದೆ. ಅಂಥ ಯೋಗ ನಿದ್ರೆಯನ್ನು ಈಗಲೇ ನಾನು ಒಂದು 5-10 ನಿಮಿಷ ಆ ಯೋಗ ನಿದ್ರೆಯನ್ನು ಹೇಳಿಕೊಡ್ತೀನಿ. ಆ ಯೋಗ ನಿದ್ರೆಯನ್ನು ನೀವು ತಿಳ್ಕೊಂಡು ಪ್ರತಿ ಆಸನ ನಂತರ ಕನಿಷ್ಠ ನೀವು ಎಷ್ಟೊತ್ತಿನವರೆಗೆ ಆಸನವನ್ನು ಮಾಡಿರ್ತೀರೋ ಅಷ್ಟೊತ್ತಿನವರೆಗೆ ಪೂರ್ಣ ರಿಲ್ಯಾಕ್ಸ್ ಆಗಿ ಆ ಶವಾಸನವನ್ನು ನೀವು ಮಾಡಬೇಕಾಗ್ತದೆ. ಅದಕ್ಕಾಗಿ ಈಗ ಶವಾಸನ ಯೋಗ ನಿದ್ರೆ. ಬೆನ್ನ ಮೇಲೆ ಮಲ್ಕೋಬೇಕು. 2 ಕಾಲುಗಳನ್ನ 1 ಫೂಟ್ನಷ್ಟು ಅಂತರ ಇಡ್ರಿ. 2 ಪಾದಗಳು ಒಂದಕ್ಕೊಂದು ವಿರುದ್ಧ ದಿಕ್ಕಿನಲ್ಲಿ ಚಾಚಿರಲಿ. ನಿಧಾನವಾಗಿ ಹೊಟ್ಟೆಯನ್ನು ಮೇಲೆ ಮಾಡಿ ಬೆನ್ನಿನ ಮೇಲೆ ಅಂಗಾತಾಗಿ ಮಲಗಿರಬೇಕು. ಕೈಗಳು ಶರೀರದಿಂದ 6 ಇಂಚು ಮಗ್ಗಲಿಕ್ಕಿರಲಿ. ಈಗ ಅಂಗೈಗಳು ಆಕಾಶ ಕಡೆ ಮುಖ ಮಾಡಿರಲಿ. ನಿಮ್ಮ ಇಡೀ ಶರೀರವನ್ನು ಸಂಪೂರ್ಣ ಸಡಿಲಗೊಳಿಸಿ ಆರಾಮಾಗಿ ಮಲಗಿರಬೇಕು. ಪೂರ್ಣ ವಿಶ್ರಾಂತಿಯನ್ನು ಕೊಡಬೇಕು. ಎಲ್ಲಿ ಶರೀರದಲ್ಲಿ ಒತ್ತಡ ಬೇಡ. ನೀವು ಇಡೀ ದಿನ ಶ್ರಮದ ಕೆಲಸ ಮಾಡಿ ಕೊನೆಗೆ ರಾತ್ರಿ ಈ ರೀತಿ ಶವದಲ್ಲಿ ಮಲ್ಕೊಳ್ಬೇಕು. ಪ್ರತಿ ಆಸನದ ನಂತರ ಶವಾಸನದಲ್ಲಿ ವಿಶ್ರಾಂತಿಯನ್ನು ತಗೋಬೇಕಾಗ್ತದೆ. ಈಗ ಆ ಶವಾಸನ ಯೋಗ ನಿದ್ರೆ. ಅಡಿಯಿಂದ ಮುಡಿಯವರೆಗೆ, ಪಾದದಿಂದ ನೆತ್ತಿಯವರೆಗೆ ನಿಮ್ಮ ಶರೀರದ ಅಂಗ ಪ್ರತ್ಯಂಗಗಳನ್ನು ಪೂರ್ಣ ಸಡಿಲಗೊಳಿಸ್ತಾ ಬರಬೇಕು. ಯೋಗ ನಿದ್ರೆ ಇದು. ನಿಮ್ಮ 2 ಕಾಲುಗಳು ಅಂದಾಗ ನೀವು ಶವಾಸನದಲ್ಲಿ ಏನು ಮಲಗಿರ್ತೀರ ಆವಾಗ ಮುಚ್ಚಿದ ಕಣ್ಣುಗಳಿಂದಲೇ ನಿಮ್ಮ ಲಕ್ಷ್ಯ ಕಾಲಿನ ಕಡೆಗೆ ಹೋಗಲಿ. ಬೆರಳುಗಳು ಅಂದಾಗ ಬೆರಳುಗಳನ್ನ ಅಲುಗಾಡಿಸ್ತಾ ಅವುಗಳನ್ನ ಸಡಿಲಗೊಳಿಸಬೇಕು. ನಿಮ್ಮ ಪಾದ, ಹಿಮ್ಮಡಿ ಹೀಗೆ ಪ್ರತಿಯೊಂದು ಅಂಗವನ್ನು ಸಡಿಲಗೊಳಿಸ್ತಾ ಬರಬೇಕು. ನಿಮ್ಮ ಕಣಕಾಲು, ನಿಮ್ಮ ಪಿಂಡಲಿ ಅಂದರೆ ಮೀನಖಂಡಗಳು, ನಿಮ್ಮ ಮೊಳಕಾಲು, ತೊಡೆ ಜಾಯಿಂಟ್ ಇವೆಲ್ಲವೂ ಸೇರಿದಂಥ 2 ಕಾಲುಗಳು ಸ್ವಸ್ಥವಾಗಿವೆ, ಆರೋಗ್ಯಪೂರ್ಣವಾಗಿವೆ. ಪರಮಾತ್ಮ ಲಿಂಗದೇವನ ಕೃಪೆಯಿಂದ ಆಸನ ಪ್ರಾಣಾಯಾಮಗಳನ್ನ ಮಾಡೋದರಿಂದ ನನ್ನ ಕಾಲುಗಳಲ್ಲಿ ಯಾವುದೇ ತರಹದ ವಿಕಾರಗಳು, ನೋವುಗಳು ಇಲ್ಲ. ಈ ರೀತಿಯಾಗಿ ಸಕಾರಾತ್ಮಕವಾಗಿ ಚಿಂತನೆಯನ್ನು ಮಾಡ್ತಾ ಆ 2 ಕಾಲುಗಳನ್ನ ಪೂರ್ಣ ಸಡಿಲಗೊಳಿಸಿ, ಇನ್ನಷ್ಟು ಸಡಿಲಗೊಳಿಸಿ, ಮತ್ತಷ್ಟು ಸಡಿಲಗೊಳಿಸಿ. ಈಗ ನಿಮ್ಮ 2 ಕೈಗಳು, ಕೈನ ಬೆರಳುಗಳು, ಅಂಗೈ, ಮಣಿಕಟ್ಟು, ಮುಂಗೈ, ಮೊಳಕೈ, ರಟ್ಟೆ, ಭುಜ
ಇವೆಲ್ಲವನ್ನು ಒಳಗೊಂಡಂಥ ನಿಮ್ಮ ಎರಡೂ ಕೈಗಳು ಸ್ವಸ್ಥವಾಗಿವೆ, ಆರೋಗ್ಯಪೂರ್ಣವಾಗಿವೆ. ಆಸನ, ಪ್ರಾಣಾಯಾಮ, ಸೂಕ್ಷ್ಮ ವ್ಯಾಯಾಮ ಇವುಗಳನ್ನು ಮಾಡೋದರಿಂದ ನನ್ನ ಕೈಗಳಲ್ಲಿ ಯಾವುದೇ ತರಹದ ನೋವು ಸಮಸ್ಯೆ ಇಲ್ಲ ಅನ್ನುವಂಥ ಒಂದು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಆ ಎರಡೂ ಕೈಗಳನ್ನು ಪೂರ್ಣ ಸಡಿಲಗೊಳಿಸಿ, ಇನ್ನಷ್ಟು ಸಡಿಲಗೊಳಿಸಿ, ಮತ್ತಷ್ಟು ಸಡಿಲಗೊಳಿಸಿ. ಈಗ ನಿಮ್ಮ ಬೆನ್ನು, ಬೆನ್ನಿನ ಕೆಳಭಾಗ ಸೊಂಟ, ಬೆನ್ನಿನ ಮಧ್ಯಭಾಗ, ಬೆನ್ನಿನ ಮೇಲ್ಭಾಗ, ಭುಜದ ಹಿಂಭಾಗ, ಕುತ್ತಿಗೆಯ ಹಿಂಭಾಗ, ತಲೆಯ ಹಿಂಭಾಗ ಈ ಎಲ್ಲ ಅವಯವಗಳು ಸ್ವಸ್ಥವಾಗಿವೆ, ಆರೋಗ್ಯಪೂರ್ಣವಾಗಿವೆ. ಪರಮಾತ್ಮನ ದಿವ್ಯ ಕೃಪೆಯಿಂದ ಆಸನ ಪ್ರಾಣಾಯಾಮಗಳನ್ನು ಮಾಡೋದರಿಂದ ನನ್ನ ಬೆನ್ನಿನಲ್ಲಿ, ಬೆನ್ನು ಹುರಿಯಲ್ಲಿ, ಕುತ್ತಿಗೆಯಲ್ಲಿ, ಭುಜದಲ್ಲಿ ಯಾವುದೇ ತರಹದ ಸಮಸ್ಯೆಗಳಿಲ್ಲ. ಅವುಗಳು ಪರಮಾತ್ಮನ ಕೃಪೆಯಿಂದ, ಯೋಗದ ಕೃಪೆಯಿಂದ ಪೂರ್ಣ ಪ್ರಮಾಣದಲ್ಲಿ ಅವುಗಳು ಗುಣಮುಖವಾಗ್ತಾ ಇವೆ. ಸ್ಲಿಪ್ ಡಿಸ್ಕ್, ಸಯಾಟಿಕಾ, ಸರ್ವೈಕಲ್ ಸ್ಪಾಂಡಿಲೈಟಿಸ್, ಫ್ರೋಜನ್ ಶೋಲ್ಡರ್ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇದೆ ಅನ್ನುವಂಥ ಒಂದು ಸಕಾರಾತ್ಮಕ ಚಿಂತನೆಯೊಂದಿಗೆ ಅವುಗಳನ್ನ ಪೂರ್ಣ ಸಡಿಲಗೊಳಿಸಿ, ಇನ್ನಷ್ಟು ಸಡಿಲಗೊಳಿಸಿ, ಮತ್ತಷ್ಟು ಸಡಿಲಗೊಳಿಸಿ. ಈಗ ನಿಮ್ಮ ತಲೆಯಲ್ಲಿರ್ತಕ್ಕಂಥ ವಿಶೇಷ ಅಂಗ ಮೆದುಳು, ನಿಮ್ಮ ಮುಖಮಂಡಲ, ಅಲ್ಲಿರುವ ಕಣ್ಣು, ಮೂಗು, ಬಾಯಿ, ಕಿವಿ ಇತ್ಯಾದಿ ಅಂಗಗಳು, ಗಂಟಲು, ಅಲ್ಲಿರ್ತಕ್ಕಂಥ ಥೈರಾಯ್ಡ್, ಟಾನ್ಸಿಲ್ಸ್, ಲ್ಯಾರಿಂಗ್ಸ್, ಫ್ಯಾರಿಂಗ್ಸ್, ಧ್ವನಿಪೆಟ್ಟಿಗೆ ಈ ಎಲ್ಲ ಅಂಗಗಳು, ಹಾಗೆಯೇ ನಿಮ್ಮ ಎದೆಯ ಗೂಡು, ಅಲ್ಲಿರ್ತಕ್ಕಂಥ ಶ್ವಾಸಕೋಶಗಳು, ಆ ಪುಟ್ಟ ಹೃದಯ, ಹಾಗೆಯೇ ನಿಮ್ಮ ಹೊಟ್ಟೆಯ ಸಮಸ್ತ ಅಂಗಗಳು, ಜಠರ, ಪಿತ್ತಜನಕಾಂಗ, ಮೇದೋಜೀರಕಾಂಗ, ಪ್ಲೀಹ ಅಂದರೆ ಸ್ಪ್ಲೀನ್, ಹಾಗೆಯೇ ನಿಮ್ಮ ಸಣ್ಣ ಕರಳು, ದೊಡ್ಡ ಕರಳು, ಮೂತ್ರಪಿಂಡಗಳು, ಹೆಣ್ಣು ಮಕ್ಕಳಲ್ಲಿ ಗರ್ಭಾಶಯ, ಗಂಡು ಮಕ್ಕಳಲ್ಲಿ ಪ್ರೋಸ್ಟೇಟ್ ಗ್ರಂಥಿ, ಹೀಗೆ ಎಲ್ಲ ಅವಯವಗಳು ಸ್ವಸ್ಥವಾಗಿವೆ, ಆರೋಗ್ಯಪೂರ್ಣವಾಗಿವೆ. ಆಸನ ಪ್ರಾಣಾಯಾಮಗಳನ್ನು ಮಾಡೋದರಿಂದ ಪರಮಾತ್ಮ ಲಿಂಗದೇವನ ಕೃಪೆಯಿಂದ ನನ್ನ ಶರೀರದಲ್ಲಿ ಎಲ್ಲಿಯೂ ರೋಗಗಳಿಲ್ಲ. ಈ ರೀತಿಯಾಗಿ ಸಕಾರಾತ್ಮಕವಾಗಿ ಆಲೋಚನೆಯನ್ನು ಮಾಡ್ತಾ ಅಡಿಯಿಂದ ಮುಡಿಯವರೆಗೆ, ಪಾದದಿಂದ ನೆತ್ತಿಯವರೆಗೆ, ಫುಟ್ ಟು ಹೇರ್ ನಿಮ್ಮ ಇಡೀ ಶರೀರವನ್ನು ಸಂಪೂರ್ಣ ಸಡಿಲಗೊಳಿಸಿ ಆರಾಮಾಗಿ ಮಲಗಿರಬೇಕು. ಕಂಪ್ಲೀಟ್ ರೆಸ್ಟ್. ಈಗ ಈ ರೀತಿಯಾಗಿ ನಾವು ಅಂಗ ಪ್ರತ್ಯಂಗಗಳಿಗೆ ಪೂರ್ಣ ವಿಶ್ರಾಂತಿಯನ್ನು ನೀಡಿದ್ದೇವೆ. ಹೀಗೆ ಶರೀರಕ್ಕೆ ವಿಶ್ರಾಂತಿಯನ್ನು ಕೊಟ್ಟಂತೆ ಮನಸ್ಸಿಗೂ ಒಂದಿಷ್ಟು ವಿಶ್ರಾಂತಿಯನ್ನು ಕೊಡೋಣ. ಆ ಮನಸ್ಸನ್ನು ಪ್ರಕೃತಿ ರೂಪಿ ಪರಮಾತ್ಮನ ಆರಾಧನೆಗೆ ತೊಡಗಿಸಬೇಕು. ನೀವೆಲ್ಲ ಸುಂದರವಾದಂತಹ ಈ ಮುಂಜಾವಿನಲ್ಲಿ ಈ ಶವಾಸನದಲ್ಲಿ ಮಲಗಿದ್ದೀರಾ. ಪೂರ್ವ ದಿಗಂತದಲ್ಲಿ ಬಾಲರವಿಯ ಉದಯ ಆಗ್ತಾ ಇದೆ. ಆತನು ಹೊಂಗೆನ್ನಗಳನ್ನು ಸೂಸ್ತಾ ಇದ್ದಾನೆ. ಅಲ್ಲಲ್ಲಿ ಚದುರಿದ ಮೋಡಗಳು. ಸೃಷ್ಟಿಯಲ್ಲಿ ಒಂದು ಅದ್ಭುತವಾದ ಸಂಚಲನ ಉಂಟಾಗ್ತಾ ಇದೆ. ಸೂರ್ಯನ ಉದಯದಿಂದ ತಾವರೆ ಅರಳುತ್ತಾ ಇದೆ. ಸೂರ್ಯನುದಯ ತಾವರೆಗೆ ಜೀವಾಳ ಅನ್ನುವಂತೆ ಆ ಸೂರ್ಯನ ಕಿರಣಗಳಿಂದ ಸೃಷ್ಟಿಯು
ಪ್ರಫುಲ್ಲಿತವಾಗ್ತಾ ಇದೆ. ಎಂಥ ಅದ್ಭುತ ಮುಂಜಾವಿದು. ಅಲ್ಲಲ್ಲೇ ಮಂಜಿನ ಹಣಿಗಳು, ವಿಶಾಲವಾದ ನೀಲಾಕಾಶ, ಬೆಟ್ಟ, ಗುಡ್ಡ, ನದಿ, ಹಳ್ಳ, ಕೊಳ್ಳ, ಕೆರೆ, ಬಾವಿ, ಸರೋವರಗಳು, ಧುಮ್ಮಿಕ್ಕಿ ಭೋರ್ಗರೆಯುವ ಜಲಪಾತಗಳು, ಹಸಿರನ್ನೊಟ್ಟು ಮಲಗಿರತಕ್ಕಂಥ ಭೂಮಾತೆ, ಸುಂದರವಾದ ಪುಷ್ಪಗಳಿಂದ ಕಂಗೊಳಿಸುತ್ತಿರ್ತಕ್ಕಂತಹ ಗಿಡ, ಮರ, ಲತೆ, ತರು, ಬಳ್ಳಿಗಳು, ಜುಳು ಜುಳು ಸದ್ದಿನೊಂದಿಗೆ ಪರಮಾತ್ಮನ ಲಿಂಗದೇವನ ಪಾದ ಪ್ರಕ್ಷಾಳನೆ ಮಾಡ್ತಾ ಹರಿತಿರ್ತಕ್ಕಂಥ ನದಿ, ಸುಯಿಗುಡುತ್ತಾ ಬೀಸ್ತಿರ್ತಕ್ಕಂಥ ತಂಗಾಳಿ, ಅದ್ಭುತವಾದಂಥ ಪ್ರಕೃತಿ ರಮ್ಯ ಪರಿಸರವನ್ನು, ಆ ಪ್ರಕೃತಿಯನ್ನು ವ್ಯಾಪಿಸಿರ್ತಕ್ಕಂತಹ ಜಗದಗಲ ಮುಗಿಲಗಲ ಆ ಪರಮಾತ್ಮನನ್ನು ಮನದಣಿಯೇ ನೆನೆಯುತ್ತಾ ಆ ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸ್ತಾ ಸಂಪೂರ್ಣ ಶರೀರವನ್ನು ಸಡಿಲಗೊಳಿಸಿ ಹಾಯಾಗಿ ಮಲಗಿ ಮೈ ಮನಸ್ಸುಗಳನ್ನ ಸಂಪೂರ್ಣ ಸಡಿಲಗೊಳಿಸಿ ಹಾಯಾಗಿ ಮಲಗಿ ಹಾಯಾಗಿ ಮಲಗಿ. ಕಂಪ್ಲೀಟ್ ರೆಸ್ಟ್, ಪೂರ್ಣ ವಿಶ್ರಾಂತಿ. ಪರಮಾತ್ಮನ ಸ್ಮರಣೆ ಮಾಡ್ತಾ ಮಾಡ್ತಾ ಎಲ್ಲಿಯೂ ಒತ್ತಡ ಇಲ್ಲ. ಈಗ ನಿಮ್ಮ ಆತ್ಮ ಶರೀರದಿಂದ ಹೊರಬಂದು ಆಕಾಶದಲ್ಲಿ ನೆಲೆ ನಿಂತುಕೊಂಡಿರುವಂತೆ, ಆ ಪ್ರಕೃತಿ ರೂಪಿ ಪರಮಾತ್ಮನಲ್ಲಿ ಒಂದಾಗಿರುವಂತೆ ಭಾವಿಸಿಕೊಳ್ತಾ ಈಗ ನೀವು ಶವಾಗಿದ್ದೀರಿ, ಹೆಣವಾಗಿದ್ದೀರಿ, ಚಿರನಿದ್ರೆ ಅನುಭವವನ್ನು ಮಾಡ್ಕೋತಾ ಇದ್ದೀರಿ. ಈಗ ನಿಮ್ಮದೇ ಯಾವುದೇ ಗೋಜು ಗೊಂದಲಗಳಿಲ್ಲ, ಹೆಂಡತಿ ಮಕ್ಕಳ ಕಾಟ ಇಲ್ಲ, ಗಂಡ ಮಕ್ಕಳ ಕಾಟ ಇಲ್ಲ, ಮೊಮ್ಮಕ್ಕಳ ಕಾಟ ಇಲ್ಲ, ಮನೆ ಯಾವುದೇ ಸಂಸಾರದ ಜಂಜಾಟವಿಲ್ಲ. ನೀವೀಗ ಪೂರ್ಣ ವಿಶ್ರಾಂತಿ ಸ್ಥಿತಿಯಲ್ಲಿದ್ದೀರಿ. ಕಂಪ್ಲೀಟ್ ರೆಸ್ಟ್. ಕೊಡುತ್ತೋಳುವಂಥ ವ್ಯವಹಾರಗಳಿಲ್ಲ, ಸ್ಟ್ರೆಸ್ ಇಲ್ಲ, ಟೆನ್ಷನ್ ಇಲ್ಲ. ಪೂರ್ಣ ವಿಶ್ರಾಂತಿ, ಕಂಪ್ಲೀಟ್ ರೆಸ್ಟ್. ಪರಮಾತ್ಮನ ಮಡಿಲಲ್ಲಿ, ಲಿಂಗದೇವ ಪರಮಾತ್ಮನ ಮಡಿಲಲ್ಲಿ ನೀವು ಪೂರ್ಣ ವಿಶ್ರಾಂತಿಯನ್ನು ಪಡಿತಾ ಇದ್ದೀರಿ. ಕಂಪ್ಲೀಟ್ ರೆಸ್ಟ್. ಹಾಗೇ ನಿದ್ರೆ ಜಾರ್ತಾ ಇದ್ದೀರಿ. ಈಗ ಮತ್ತೆ ನಿಮ್ಮ ಆತ್ಮ ಪರಮಾತ್ಮನೊಡಗೂಡಿ, ಪ್ರಣವ ಸ್ವರೂಪಿ ಪರಮಾತ್ಮನೊಡಗೂಡಿ, ಓಂಕಾರ ಸ್ವರೂಪಿ ಪರಮಾತ್ಮನೊಡಗೂಡಿ ನಿಮ್ಮ ದೇಹವನ್ನು ಪ್ರವೇಶ ಮಾಡ್ತಾ ಇದೆ. ನಿಮ್ಮೊಳಗೆ ಒಂದು ಅದ್ಭುತ ಶಕ್ತಿಯ ಸಂಚಾರವಾಗಿದೆ. ಆ ರೀತಿ ಸಕಾರಾತ್ಮಕವಾಗಿ ಚಿಂತನೆ ಮಾಡ್ತಾ ಅಡಿಯಿಂದ ಮುಡಿಯವರೆಗೆ, ಪಾದದಿಂದ ನೆತ್ತಿಯವರೆಗೆ ಎಲ್ಲ ಅಂಗ ಪ್ರತ್ಯಂಗಗಳು ಸ್ವಸ್ಥವೂ ನಿರೋಗವೂ ಆಗಿದೆ. ನನಗೀಗ ಯಾವುದೇ ಸೊಂಟ ನೋವಿಲ್ಲ, ನನಗೆ ಮೊಳಕಾಲಿನ ನೋವುಗಳಿಲ್ಲ, ನನಗೆ ಹೃದಯದ ಕಾಯಿಲೆಗಳಿಲ್ಲ. ಈ ರೀತಿಯಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇದೆ ಅನ್ನುವಂಥ ಸಕಾರಾತ್ಮಕ ಭಾವನೆಯೊಂದಿಗೆ ಈಗ ನಿಮ್ಮ ಎರಡೂ ಕೈಗಳನ್ನು ಮೇಲಕ್ಕೆತ್ತಿ ಜೋರಾಗಿ ಉಜ್ಜುತ್ತಾ ಮುಖದ ಮೇಲೆ ಮಸಾಜ್ ಮಾಡ್ಕೋಬೇಕು. ಈಗ ಮಗ್ಲಕ್ಕೆ ಹೊಳ್ಳಿ ಮಲಗಬೇಕು. ಎಡಗಾಲ ಮೇಲೆ ಬಲಗಾಲಿರಲಿ, ಮೊಳಕಾಲ ಮೇಲೆ ಮೊಳಕಾಲು, ಪಾದದ ಮೇಲೆ ಪಾದ ಇರಲಿ, ಎಡಗೈ ತಲೆ ಕೆಳಗಿರಲಿ, ಬಲಗೈ ತೊಡೆ ಮೇಲಿರಲಿ. ಸ್ವಲ್ಪ ಹೊತ್ತು ಹೀಗೇನೆ ಒಂದು ಮಗ್ಲಕ್ಕೆ ಮಲ್ಕೋಬೇಕು. ಯಾವಾಗಲೂ ಮಲಗಬೇಕಾದ್ರೆ ಒಂದು ಶವಾಸನದಲ್ಲಿ ಮಲಗಬೇಕು, ಇಲ್ಲಾಂದರೆ ಈ ರೀತಿಯಾಗಿ ಮಗ್ಲಕ್ಕೆ ಮಲಗಬೇಕು. ಕಾಲುಗಳನ್ನು ಭಾಳ ಮೇಲೆ ಕೆಳ್ಕೋಬಾರ್ದು. ಇಷ್ಟು ಮಲ್ಕೊಂಡು ಈ ಸ್ಥಿತಿಯಿಂದ ನಿಧಾನವಾಗಿ ಕಾಲುಗಳನ್ನ ಮೇಲೆ ಕೆಳ್ಕೊಂಡು ಎದ್ದು ಕುಂತ್ಕೋಬೇಕು. ಈ ರೀತಿಯಾಗಿ ಎದ್ದು ಕುಂತ್ಕೋಬೇಕು. ಇದು ಶವಾಸನ ಯೋಗ ನಿದ್ರೆಯ ಸಂಕ್ಷಿಪ್ತ ಪರಿಚಯ.
ಏಕೆಂದರೆ ಬೆನ್ನ ಮೇಲೆ ಮಲಗಿ ಮಾಡುವಂಥ ಆಸನಗಳಲ್ಲಿ ನಾವು ಈಗ ಆ ಒಂದು ಶವಾಸನದಲ್ಲಿ ಮಲಗಬೇಕಾಗ್ತದೆ. ಈ ಯೋಗ ನಿದ್ರೆಯನ್ನು ನೀವು ಮಾಡೋದರಿಂದ ಏನು ಲಾಭ? ಬಹಳ ಅದ್ಭುತ ಲಾಭಗಳು. ದಿನಾಲೂ ನೀವು ಶ್ರಮ ಮಾಡಿ ಆಸನಗಳನ್ನ ಮಾಡಿ ಆರಾಮಾಗಿ ಶವಾಸನದಲ್ಲಿ ಮಲ್ಕೊಂಡಾಗ ಸಿಗುವಂಥ ಲಾಭಗಳು ಏನು ನೋಡಿ. ಇದರಿಂದ ಮಾನಸಿಕ ಖಿನ್ನತೆ, ಡಿಪ್ರೆಷನ್, ಏರು ರಕ್ತ ಒತ್ತಡ, ಹೈ BP, ಹೃದಯ ರೋಗ, ಹಾರ್ಟ್ ಡಿಸೀಸ್, ಸಕ್ಕರೆ ಕಾಯಿಲೆ ಹಾಗೂ ಅಂದರೆ ಡಯಾಬಿಟಿಸ್ ಹಾಗೂ ಅನಿದ್ರೆಯಿಂದ ಇನ್ಸೋಮ್ನಿಯಾ ಅಂದರೆ ಅವುಗಳಿಂದ ಬಳಲುವವರಿಗೆ ಈ ಆಸನ ಸರ್ವೋತ್ತಮವಾದಂಥ ಆಸನ. ಈ ರೋಗಿಗಳು ಈ ಆಸನವನ್ನು ನಿಯಮಿತವಾಗಿ ಮಾಡಬೇಕು. ಏಕೆಂದರೆ ಇದರಿಂದ ಶರೀರದ ಅಂಗ ಪ್ರತ್ಯಂಗಗಳು, ಮನಸ್ಸು, ಆತ್ಮ ಇವುಗಳಿಗೆ ವಿಶ್ರಾಂತಿ ಸಿಗೋದ್ರಿಂದ ಆ ಎಲ್ಲ ಕಾಯಿಲೆಗಳಿಗೆ ಪರಿಹಾರ ಸಿಗ್ತದೆ. ಇನ್ನು ಸ್ನಾಯು ದೌರ್ಬಲ್ಯ, ಆಯಾಸ ಹಾಗೂ ನಕಾರಾತ್ಮಕ ಚಿಂತನೆಗಳು ಇದರಿಂದ ಈ ಆಸನದಿಂದ ಶವಾಸನದಿಂದ ದೂರ ಆಗ್ತಾವೆ. ಶರೀರ, ಮನಸ್ಸು, ಮಸ್ತಿಷ್ಕ ಹಾಗೂ ಆತ್ಮಗಳಿಗೆ ಇದರಿಂದ ಪೂರ್ಣ ವಿಶ್ರಾಂತಿ, ಶಕ್ತಿ, ಉತ್ಸಾಹ, ಆನಂದಗಳು ಲಭಿಸ್ತವೆ. ಧ್ಯಾನದ ಸ್ಥಿತಿಯ ವಿಕಾಸ ಆಗ್ತದೆ. ಆಸನ ಮಾಡುತ್ತಾ ಆಯಾಸಗೊಂಡಾಗ ಮಧ್ಯ ಮಧ್ಯೆ ಈ ಆಸನವನ್ನು ಮಾಡೋದರಿಂದ ಶರೀರದ ಆಯಾಸ ದೂರ ಆಗ್ತದೆ. ಇದು ಶವಾಸನ ಯೋಗ ನಿದ್ರೆ.